ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ ಆಗಿ ತೋರಿಸ್ತಾ ಇದ್ದೀನಿ. ಎರಡು ದಾರ ತೊಗೊಂಡಿದ್ದೀನಿ, ಹಾಗೆ 10 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿ ಪಲ್ಲುನ ಸೀದಾ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ನೋಡಿ, ಇದ್ರ ಪಕ್ಕನೇ ಲಾಕ್ ಮಾಡಿದ್ವಲ್ಲ, ಅದ್ರ ಪಕ್ಕನೇ ನಾನು ನೀಡಲ್ ತೊಗೊಂಡೋಗಿ ದಾರ ತಂದಿದ್ದೀನಿ. ಈಗ ನೀಡಲ್ ಮೇಲೆ 3 ಲೂಪ್ಗಳಿದೆ. ನೀಡಲ್ ಮೇಲೆ ದಾರ ತೊಗೊಂಡು 2ರಿಂದ 1, 2ರಿಂದ 1 ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ನೋಡಿ, ನೀಡಲ್ ಮೇಲೆ ದಾರ ತೊಗೊಂಡು ಪಕ್ಕದಲ್ಲೇ ನೀಡಲ್ ತೊಗೊಂಡೋಗಿ ದಾರ ತಂದಿದ್ದೀನಿ. 3 ಲೂಪಲ್ಲಿ ಈಗ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ, ಮತ್ತು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆನ ಪಕ್ಕದಲ್ಲೇ ಹಾಕೋಬೇಕು. ಫ್ರೆಂಡ್ಸ್, ಈಗ ನಾನು 4 ಸಲ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 2 ಚೈನು ಸೇರಿ ಒಟ್ಟು 5 ಕಂಬಗಳಾಗುತ್ತೆ. ಮತ್ತು 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಇದ್ರ ಪಕ್ಕದಲ್ಲಿ ನೋಡಿ, ಆ 4 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಆ ಜಾಗದಿಂದ ನೀಡಲ್ ತೊಗೊಂಡೋಗಿ ನಾನು ಥ್ರೆಡ್ ಹೊರಗೆ ತಂದಿದ್ದೀನಿ. ಮತ್ತು ಇಲ್ಲೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಇಲ್ಲೂ ಸಹ ಪಕ್ಕದಲ್ಲೇ ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು. ಫಸ್ಟು ನಾನು 5 ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 7 ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಈ ರೀತಿ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 7 ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ನಾನು ರಿಂಗ್ ತೊಗೊಂಡಿದ್ದೀನಿ. ಈ ರಿಂಗಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಅಂದರೆ 2 ಟೈಮ್ ಲಾಕ್ ಮಾಡ್ಕೊಂಡಂಗಾಗುತ್ತೆ. ಈಗ ಇದನ್ನ ರಿಂಗ್ನ ನಾನು ಮುಂದೆ ತೊಗೊಳ್ತಾ ಇದ್ದೀನಿ. ಮುಂದೆ ತೊಗೊಂಡು ಈ ರೀತಿ ಮುಂದೆ ತೊಗೋಬೇಕು. ಮುಂದೆ ತೊಗೊಂಡು ಈ 2 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ನೋಡ್ಕೊಂಡು, ಅಂದರೆ ಹಿಂಗೆ ನಾವು ಅಟ್ಯಾಚ್ ಮಾಡಿದ್ವಲ್ಲ, ಆ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿ, ಆ ಜಾಗದಲ್ಲಿ ನಾನು ಡಬಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ತೀನಿ. ಆ 2 ಚೈನ್ ಗ್ಯಾಪ್ಗೆ ನಾನು ಇದನ್ನ ಡಬಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬರುತ್ತೆ. ಈಗ ಮತ್ತೆ ಇದ್ರ ಪಕ್ಕದಲ್ಲಿ 7 ಟೈಮು, ಈಗ ಪಕ್ಕದಲ್ಲೇ ನಾನು ಈಗ 7 ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಸೆವೆನ್ ಟೈಮ್ ಡಬಲ್ ಕ್ರೋಶೆ ಹಾಕೊಂಡಾದ್ಮೇಲೆ 4 ಚೈನ್ ಹಾಕೋಬೇಕು. ಫೋರ್ ಚೈನ್ ಹಾಕಿ ಡಬಲ್ ಕ್ರೋಶೆಯಿಂದ ಆ 4 ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 7 ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಆಮೇಲೆ ಮತ್ತೆ ರಿಂಗ್ ಬಿಟ್ಟು ಸೇರಿಸ್ಕೊಂಡು ಮತ್ತೆ 7 ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಇದೇ ರೀತಿ ರಿಪೀಟ್ ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಈ ಬೇಸ್ ಲೈನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿ, ನಾನು ಫಸ್ಟ್ ಲೈನ್ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಲೈನ್ಗೆ ಈ 2 ಚೈನ್ ಇದೆಯಲ್ಲ, ಆ ಗ್ಯಾಪ್ಗೆ ಯೆಲ್ಲೋ ಕಲರ್ ಥ್ರೆಡ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅದೇ ಚೈನ್ ಒಳಗೋಗಿ ಮತ್ತೆ ನೀರು ತಂದು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ದಾರ ತಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಈಗ ಮತ್ತೆ ಪಕ್ಕದಲ್ಲೇ 5 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಇನ್ನು 4 ಚೈನ್ ಇದೆಯಲ್ಲ, 4 ಚೈನ್ಗೂ ಕೂಡ ನಾನು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಅಂದರೆ 4 ಕಂಬಗಳಿಗೂ ನಾನು 4 ಕಂಬಗಳ ಚೈನ್ಗೂ ಸಹ ನಾನು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ನೋಡಿ, ಈ ಮೊದಲನೇ ಕಂಬದ ಚೈನ್ ಇದೆ ನೋಡಿ, ಅದಕ್ಕೆ ಲಾಕ್ ಮಾಡ್ಕೊಳ್ತೀನಿ.
ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ತೀನಿ. ರಿಂಗ್ ಒಳಗಡೆಯಿಂದ ಹೋಗಿ ದಾರ ತಂದಿದ್ದೀನಿ. ಒಟ್ಟು 4 ಲೂಪ್ಗಳಿದೆ. ಈಗ ನೀಡಲ್ ಮೇಲೆ 4 ಲೂಪ್ ಇದೆ. ನೀಡಲ್ ಮೇಲೆ ದಾರ ತಗೊಂಡು 2 ಲೂಪಿಂದ ಆಚೆ ಬರಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಆಚೆ ಬರಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬರಬೇಕು. ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡಿದ್ದೀನಿ. ರಿಂಗ್ ಒಳಗಡೆಯಿಂದ ಹೋಗಿ ದಾರ ತಂದಿದ್ದೀನಿ. 2 ಲೂಪಿಂದ ಆಚೆ ಬರಬೇಕು. ಮತ್ತು 2 ಲೂಪಿಂದ ಹೊರಗೆ ಬರಬೇಕು. ಮತ್ತು 2 ಲೂಪಿಂದ ಹೊರಗೆ ಬರಬೇಕು. ಈ ರೀತಿ ಟ್ರಿಬಲ್ ಕ್ರೋಶೆನ ನಾನು 5 ಸಲ ಹಾಕ್ಕೊಳ್ತೀನಿ. 5 ಸಲ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ನಾಲ್ಕು 5 ಸಲ ಟ್ರಿಬಲ್ ಕ್ರೋಶೆ ಹಾಕೊಂಡಾಮೇಲೆ ಸ್ವಲ್ಪ ಎಲ್ಲ ಒಂದು ಸೈಡಿಗೆ ಜರುಗಿಸ್ಕೋಬೇಕು. ನಂತರ ನೋಡಿ 3 ಚೈನ್ ಹಾಕ್ಕೊಳ್ತೀನಿ. 1 3 3 ಚೈನ್ ಹಾಕ್ಕೊಂಡು ಈ ರಿಂಗ್ ಬಿಡಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ರಿಂಗ್ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ 1 2 3 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಮತ್ತೆ 4 ಸಲ ಟ್ರಿಬಲ್ ಕ್ರೋಶೆ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ನಾನು 5 ಸಲ ಟ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೆ. ಆಮೇಲೆ 3 ಚೈನ್ 2 ಸಲ ಹಾಕಿ ಲಾಕ್ ಮಾಡಿ ಮತ್ತೆ ಈಗ 4 ಸಲ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಪೆಟಲ್ಸ್ಗೂ 2 ಸೈಡು 3 ಚೈನ್ ಬಂದರೆ ಸೆಂಟ್ರಲ್ಲಿರೋ 4 ಕಂಬಕ್ಕೂ ಟ್ರಿಬಲ್ ಕ್ರೋಶೆ ಹಾಕೋಬೇಕು. ನೋಡಿ 4ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 4 ಸಲ ಟ್ರಿಬಲ್ ಕ್ರೋಶೆ ಹಾಕೊಂಡಾಮೇಲೆ ಈಗ 3 ಚೈನ್ ಹಾಕೋಬೇಕು. 3 ಟೈಮ್ ಚೈನ್ ಹಾಕೊಂಡಾಮೇಲೆ ಮತ್ತೆ ರಿಂಗಿಗೆ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದೇ ರೀತಿ ಇನ್ನೂ 2 ಸಲ 2 ಪೆಟಲ್ಸ್ಗಳನ್ನ ಇದೇ ರೀತಿ ಹಾಕೋಬೇಕು. ಮತ್ತು ನೋಡಿ ಈಗ 3 ಚೈನ್ ಹಾಕಿ 4 ಸಲ ಟ್ರಿಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕಬೇಕು. ಮತ್ತೊಮ್ಮೆ 3 ಚೈನ್ ಹಾಕ್ಕೊಂಡು 5 ಟ್ರಿಬಲ್ ಕ್ರೋಶೆಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ಈ ಡಿಸೈನ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಫ್ಲವರ್ ಡಿಸೈನು ಕಂಪ್ಲೀಟ್ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೆ ಆ ಚೈನ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈಗ ಒಂದೊಂದು ಕಂಬಕ್ಕೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಟೂ ಟೈಮ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ 4 ಚೈನ್ ಹಾಕಿ ಈ ಕಂಬದ ಮೊದಲನೇ ಚೈನ್ ಇದೆ ನೋಡಿ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಕಂಬದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದಕ್ಕೂ ಸಹ ನಾನು ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತೀನಿ. 5 ಸಲ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡಿಕೊಂಡು ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನೋಡಿ ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಒಳ್ಳೆ ಫ್ಲವರ್ಗಿಂತ ಬಟರ್ಫ್ಲೈ ಡಿಸೈನ್ ಥರ ಕಾಣ್ತಿದೆ. ಫ್ರೆಂಡ್ಸ್, ಈ 4 ಚೈನ್ ಇದೆಯಲ್ಲ ಈ ಗ್ಯಾಪ್ಗೆ ನಾನು ಕುಚ್ಚು ಕಟ್ಕೊಡ್ತೀನಿ. ಕುಚ್ಚು ಕಟ್ಕೊಂಡಾಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಮಧ್ಯ ಗ್ಯಾಪ್ ಇದೆಯಲ್ಲ ಇದು ಹಾಗೆ ಬಿಡ್ಬೋದು, ಇಲ್ಲಾಂದರೆ ಈ ರೀತಿ ಫಿಲ್ ಮಾಡ್ಕೋಬೋದು. ಕಾಯಿನ್ ಅಂಟಿಸ್ಕೊಂಡು ಫಿಲ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.